ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಈರುಳ್ಳಿ ಖಾರ ಅಂತೇಳ್ಬಿಟ್ಟು ಒಂದು ಈರುಳ್ಳಿಯಿಂದ ಒಂದು ಪದಾರ್ಥ ಮಾಡ್ಕೊಳ್ತಾ ಇದ್ದೀನಿ. ಇದು ರೊಟ್ಟಿ ಜೊತೆಗೆ, ರಾಗಿ ರೊಟ್ಟಿ, ಅಕ್ಕಿ ರೊಟ್ಟಿ ಜೊತೆಗೆ, ಚಪಾತಿ ಜೊತೆಗೆ ತುಂಬ ಚೆನ್ನಾಗಿರುತ್ತೆ ಇದು. ಇದಕ್ಕೆ ನೋಡಿ, 2 ಈರುಳ್ಳಿ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಒಂದು ಅರ್ಧ ಕಪ್ ತೆಂಗಿನಕಾಯಿ ತೊಗೊಂಡಿದ್ದೀನಿ ತುರಿ, 2 ಟೊಮೊಟೊನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, 2 ಚಮಚ ಸಂಬಾರದಿಟ್ಟು ಮನೇಲೇ ಮಾಡಿರೋವಂಥದ್ದು, ಪ್ಲಸ್ 1 ಸ್ಪೂನು ಕೆಂಪು ಮೆಣಸಿನ ಪುಡಿ, ಉಪ್ಪು, ಬೆಲ್ಲ. ತುಂಬ ಸಿಂಪಲ್ಲಾಗಿ ಈಸಿಯಾಗಿ ಮಾಡ್ಕೊಳ್ಳೋವಂಥ ಒಂದು ಸೈಡ್ ಡಿಶ್ ಇದು. ಎಣ್ಣೆ ಕಾಯಿತು, ಸಾಸಿವೆ ಹಾಕ್ಕೊಂಡೆ, ಚಿಟ್ಕುಟ್ಟಿದ ಮೇಲೆ ಈಗ ಈರುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪು ಹಾಕಿದ್ದೀನಿ. ಇದು ಚೆನ್ನಾಗಿ ಇವಾಗ ಎಣ್ಣೆನಲ್ಲೇ ಬಾಡಿಸ್ಕೊಳ್ಳೋಣ. ರೊಟ್ಟಿ ಜೊತೆಗಂತೂ ಮಾಡಿಸಿದ್ದು ಸೈಡ್ ಡಿಶ್ ಇದು. ಇದ್ರ ಮೇಲೆ ಒಂದು ಸ್ವಲ್ಪ ಬೆಣ್ಣೆ ಹಾಕ್ಕೊಂಡು ತಿಂತಾಯಿದ್ರೆ ತುಂಬ ಚೆನ್ನಾಗಿರುತ್ತೆ. ಈರುಳ್ಳಿ ಚೆನ್ನಾಗಿರ್ಲೇ ಬೇಯಿಸ್ಕೊಂಬಿಡೋಣ. ಆಗ್ತಾ ಬಂತಿವಾಗ. ಈಗ ಒಂಚೂರು ಉಪ್ಪು ಹಾಕ್ಕೊಳ್ತೀನಿ. ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ. ಆಯ್ತು. ಈಗ ಇದಕ್ಕೆ ಟೊಮೊಟೊನು ಸೇರಿಸ್ಕೊಳ್ಳೋಣ. 2 ಟೊಮೊಟೊನ ಕಟ್ ಮಾಡಿ ಇಟ್ಕೊಂಡಿದ್ದೆ, 2 ಟೊಮೊಟೊನ ಹಾಕಿದ್ದೀನಿ. ಇದು ಚೆನ್ನಾಗಿ ಎಣ್ಣೆನಲ್ಲೇ ಬಾಡ್ಕೋಬೇಕು. ಈಗ ಒಂದು ಸ್ವಲ್ಪ ನೀರು ಹಾಕ್ಕೊಳ್ಳೋಣ, ಬಿಸಿನೀರು. ನಿಮಗೆ ಎಷ್ಟು ಇದು ಪಲ್ಯ ಬೇಕಿದೆಲ್ಲ, ಇದು ಖಾರ ಬೇಕಲ್ಲ, ಅಷ್ಟು ನೋಡ್ಕೊಂಡು ನೀರು ಹಾಕ್ಕೊಳ್ಳಿ. ಈಗ ಇದಕ್ಕೆ ಕಾಯಿ ತುರಿದಿಟ್ಕೊಂಡಿದ್ವಲ್ಲ ಅರ್ಧ ಕಪ್ಪು, ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಆಮೇಲೆ ಖಾರದ ಪುಡಿಗಳು ಕೂಡ ಈಗಲೇ ಹಾಕ್ಕೊಂಬಿಡೋಣ. ಸಂಬಾರದಿಟ್ಟು ಪ್ಲಸ್ ಕೆಂಪು ಮೆಣಸಿನ ಪುಡಿ 1 ಸ್ಪೂನು, ಸಂಬಾರದಿಟ್ಟು 2 ಸ್ಪೂನು, ಬೆಲ್ಲ, ಇನ್ನೊಂದು ಸ್ವಲ್ಪ ಉಪ್ಪು ಹಾಕ್ಕೊಳ್ತೀನಿ. ಆಗೊಂದು ಸ್ವಲ್ಪ ಹಾಕಿದ್ದೆ. ಈಗ ಇಷ್ಟು ಇದಕ್ಕೆ ಬೇಕಾಗೋಷ್ಟು ಉಪ್ಪು ಸೇರಿಸ್ಕೊಂಡಿದ್ದೀನಿ. ಈಗ ಚೆನ್ನಾಗಿ ಕುದೀಲಿ. ಇವಾಗ ಇದೊಂದು ಹಳೆಯ ಕಾಲದ ಅಡುಗೆ ಇದು. ಈರುಳ್ಳಿ ಖಾರ ಅಂತ ಹೇಳ್ತಾರೆ ಇದಕ್ಕೆ. ಈರುಳ್ಳಿ ಪಲ್ಯ ಅಂತಲೂ ಹೇಳ್ತಾರೆ. ಖಾರ ಬೇಕಾದ್ರೆ ಇನ್ನೂ ಸ್ವಲ್ಪ ಜಾಸ್ತಿ ಹಾಕ್ಕೋಬೋದು. ಮೇಲೆ ಬೆಣ್ಣೆ ಹಾಕ್ಕೊಂಡು ತಿನ್ನುವಾಗ ಖಾರವಾಗಿದ್ದರೆ ತುಂಬ ಚೆನ್ನಾಗಿರುತ್ತೆ. ನೋಡಿ, ಆಯ್ತಾ ಬಂತು. ಈ ಕೊತ್ತಂಬರಿ ಸೊಪ್ಪು ಹಾಕ್ತೀನಿ. ರೊಟ್ಟಿ ಜೊತೆಗೆ ತುಂಬ ಚೆನ್ನಾಗಿರುತ್ತೆ ಇದು. ನೀವು ಟ್ರೈ ಮಾಡಿ, ಓಕೆನಾ? ಥ್ಯಾಂಕ್ ಯು.